ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಲಿ ಸರ್ ಮಾತಾಡೋದು. ಈಗಾಗಲೇ ಹೋದ ವರ್ಷ ನಡೆದಂತಹ 2025 ಫೆಬ್ರವರಿಯಲ್ಲಿ ನಡೆದಂತಹ ಎಲ್ಲ ಶಿಫ್ಟ್ಗಳನ್ನು ನೋಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ಲಾಸ್ಟ್ ಒಂದೇ ಶಿಫ್ಟ್ ಓದೋದ ಯಾವುದು 25ನೇ ತಾರೀಕು 3ನೇ ಶಿಫ್ಟ್ ನಾವು ಎನಾಲಿಸಿಸ್ ಮಾಡಿದರೆ ಇಡೀ 42 ಶಿಫ್ಟ್ಗಳನ್ನು ಎನಾಲಿಸಿಸ್ ಮಾಡ್ದಂಗೆ ಆಗುತ್ತೆ. ಅದೇ ರೀತಿ 42 ಶಿಫ್ಟ್ಗಳನ್ನು ಯಾವ ಶಿಫ್ಟ್ ಬೇಕಾದರೂ ನೀವು ಹಿಂದಿನಿಂದ ನೋಡಲಿಕ್ಕೆ ವಿಡಿಯೋಗಳು ಪ್ಲೇಲಿಸ್ಟಲ್ಲಿ ನಿಮಗೆ ಇರುತ್ತೆ. ಅದೇ ರೀತಿ ಈ 42 ಶಿಫ್ಟ್ಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತೇಳಿ 100 ಕ್ವಶನ್ಸನ್ನು ನಾನು ತರ್ತಾಯಿದ್ದೀನಿ. ನಿಮಗೆ ನೋಡಿರಿ, ಮ್ಯಾಥ್ಸ್ ಒಳಗೆ ಈ 42 ಎಷ್ಟು ಟೋಟಲ್ 42 ಶಿಫ್ಟು ಇಂಟು ಪ್ರತಿ ಶಿಫ್ಟಿಗೆ 20 ಕ್ವಶನ್ ಅಂದ್ರೆ ನೋಡ್ರಿ ಎಷ್ಟಾಯಿತು. ಅಂದ್ರೆ 42 ಅಂತಂದ್ರೆ 840 ಕ್ವಶನ್ ಆದವ್ರು ನಿಮಗೆ, ಹೌದಾ? ಈ 840ರಲ್ಲಿ ಓನ್ಲಿ 100 ಕ್ವಶನ್ಸನ್ನು ನಾನು ನಿಮಗೆ ಇಂಪಾರ್ಟೆಂಟ್ ಅಂತೇಳಿ ನೆಕ್ಸ್ಟ್ ನಾನು ಕ್ಲಾಸಲ್ಲಿ ಮಾಡಿರ್ತೀನಿ. ಓಕೆ, ಅದೇ ರೀತಿ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪ್ರೀವಿಯಸ್ ಯಾರು ಕ್ಲಾಸಸ್ ನೋಡಿಲ್ಲ ನೋಡಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ. ಲೇಟ್ ಮಾಡೋದು ಬೇಡ. ಬೆಳಗ್ಗೆ 2ನೇ ಶಿಫ್ಟನ್ನು ಮುಗಿಸಿದ್ವಿ, ಈ ಕ್ಲಾಸಲ್ಲಿ 3ನೇ ಶಿಫ್ಟನ್ನು ಮುಗಿಸ್ಕೊಂಬಿಡೋಣ. ಓಕೆ, ಎ ಮತ್ತು ಬಿ ಕ್ರಮವಾಗಿ 15 ಮತ್ತು 20 ದಿನಗಳ ಕೆಲಸವನ್ನು ಮುಗಿಸಬಹುದು. ಎ ಮತ್ತು ಬಿ ಪರ್ಯಾಯ ದಿನಗಳಲ್ಲಿ ಕೆಲಸ ಮಾಡಿದರೆ ಎಷ್ಟು ದಿನಗಳಲ್ಲಿ ಪೂರ್ಣಗೊಳ್ಳಬೇಕಾಗುತ್ತದೆ? ಎ ಕೆಲಸವನ್ನು ಪ್ರಾರಂಭಿಸುತ್ತಾನೆ. ಪರ್ಯಾಯ ದಿನಗಳಲ್ಲಿ ಎ ಫಸ್ಟಿಗೆ ಸ್ಟಾರ್ಟ್ ಮಾಡ್ತಾನಂತೆ. ಯಾರ್ಯಾರ್ದಾರ ನೋಡಿರಿ, ಎ ಮತ್ತು ಬಿ. ಈ ಒಂದು 15 ದಿನ ಅದ, ಈ ಒಂದು 20 ದಿನ ಅದ. ಇಬ್ಬರದು LCM ತೆಗೆದ್ರೆ 60 ಆಯಿತು. ಆಮೇಲೆ ಎಫಿಷಿಯನ್ಸಿ 15 4 60, 23 60. ಓಕೆ, ಫಸ್ಟಿಗೆ ಯಾರು ಮಾಡ್ತಾರೆ ಅಂತಂದ್ರೆ ಎ ಮಾಡ್ತಾನೆ, ನೆಕ್ಸ್ಟ್ ಡೇ ಬಿ ಮಾಡ್ತಾನೆ. ಇವನು ಎಫಿಷಿಯನ್ಸಿ 4 ಅದ, ಇವನು 3 ಅದ. ಟೋಟಲ್ಲು 7 ಕೆಲಸಗಳು 2 ದಿನದಾಗ ಮುಗಿತಾವೆ. ಹಂಗಾದ್ರೆ ಟೋಟಲ್ ಕೆಲಸ 60 ಅದಾವೆ. ಹಂಗಾದ್ರೆ 7 × 8 ಅಂದ್ರೆ 56 ಕೆಲಸ ಮುಗಿದು ಎಷ್ಟು ದಿನದಾಗ? 16 ದಿನದಾಗ, ಹೌದಾ? ನೆಕ್ಸ್ಟ್ ಯಾರು ಮಾಡ್ಬೇಕು ರೀ? ನೆಕ್ಸ್ಟ್ ಏನೇ ಮಾಡಬೇಕು. ಈ ಎಫಿಷಿಯನ್ಸಿ ಎಷ್ಟದ? 4. ಟೋಟಲ್ ಎಷ್ಟಾಯಿತು? 60 ಕೆಲಸ ಮುಗಿದು ಇದಕ್ಕೆ 1 ಡೇ ಆ್ಯಡ್ ಮಾಡಿದರೆ ಟೋಟಲ್ ನಮಗೆ ಎಷ್ಟು ದಿನ ಆಯಿತು? 17 ದಿನಗಳು ನಮಗೆ ಆ ಪೂರ್ತಿ ಕೆಲಸವನ್ನು ಮುಗಿಸಲು ಬೇಕಾಗುವ ಸಮಯ. ಓಕೆ, ಡನ್. ನೆಕ್ಸ್ಟ್, ಆಶೀಶ್ ಅವರ ಬಳಿ 1218 ರೂಪಾಯಿ ಇದೆ. ಅವರ ಮಕ್ಕಳಾದ ಅರುಣ್ ಮತ್ತು ಮಹೇಶ್ ಅವರ ನಡುವೆ ಹಂಚಿಕೆ ಮಾಡಿ 10% ಬಡ್ಡಿ ದರದಲ್ಲಿ ಲಾಸ್ಟಿಗೆ ಒಂದೇ ಮೊತ್ತ ಪಡೆದ ಆಶೀಶ್ ಅವರು ಮಹೇಶ್ ಅವರಿಗೆ ನೀಡಿದ ಹಣ ಎಷ್ಟು? ಓಕೆ, ಭಾಳಷ್ಟು ಕ್ವಶನನ್ನು ಮಾಡಿದ್ವಿ 1ನೇ ಶಿಫ್ಟಿಂದ ಇಲ್ಲಿಯವರೆಗೂ. ನೋಡಿ, 10% ನಾವು ಭಿನ್ನ ರಾಶಿಗಳು ಮಾಡ್ತೀವಿ. 1/10 ಆಯಿತು. ಅಂದ್ರೆ 10ಕ್ಕೆ 1 ಹೆಚ್ಚಾಗೈತೆ ಅಂದ್ರೆ 11 ಆಯಿತು. ಟೋಟಲ್ ಎಷ್ಟಾಯಿತು? 21. 21 ಅಂದ್ರೆ ಅವ್ರ ಕಡೆ ಇರುವಂತಹ ಒಟ್ಟು ಮೊತ್ತ. ಅಂದ್ರೆ ಇದಕ್ಕೆ ಎಷ್ಟು ಇಂಟು ಮಾಡಿದಾಗ 21ಕ್ಕೆ ಎಷ್ಟು ಇಂಟು ಮಾಡಿದಾಗ ಆಗೈತಿ? ಇದಕ್ಕೆ 58 ಇಂಟು ಮಾಡಿದ್ರೆ ನಮಗೆ 1218 ಆಗೈತಿ. ಹಂಗಾದ್ರೆ ಅವ್ರು ಕೇಳಿದ್ದು ಯಾರ್ದು? ಆಶೀಶ್ ಅವರು ಯಾರಿಗೆ ಕೊಟ್ಟಾರ? ಮಹೇಶ್. ಮಹೇಶ್ ಎಷ್ಟನೇದವ? 2ನೇದವ. ಅಂದ್ರೆ 10 ಅಂದ್ರೆ ಎಷ್ಟು ಅಂತಂದ್ರೆ 580 ರೂಪಾಯಿಗಳನ್ನು ಅವರು ನೀಡಿದರು. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡಿರಿ. 2 ವರ್ಷಗಳಲ್ಲಿ ಒಂದೇ ಬಡ್ಡಿ ದರದಲ್ಲಿ ಸರಳ ಬಡ್ಡಿ 42 ಆತಂದ್ರೆ ಚಕ್ರ ಬಡ್ಡಿ ಎಷ್ಟು ಅದ ರೀ? 49. ಹಂಗಾದ್ರೆ ಅಸಲು ಎಷ್ಟು? ನೋಡಿರಿ, 42 ಅಂತಂದ್ರೆ 1 ವರ್ಷಕ್ಕೆ 21, ಇನ್ನೊಂದು ವರ್ಷಕ್ಕೆ 21. ಅದೇ ರೀತಿ ಚಕ್ರ ಬಡ್ಡಿ ಎಷ್ಟು ಕೊಟ್ಟಾರಿ? 49 ಕೊಟ್ಟಾರ. ಡಿಫ್ರೆನ್ಸ್ ಎಷ್ಟದ? 7 ಅದ. ಅಂದ್ರೆ R = ಗೊತ್ತಿಲ್ಲ ನನಗೆ. ಈಗ R ಕಂಡುಹಿಡಿದ್ರೆ ನನಗೆ ನೋಡಿರಿ, 21 × 6 / 100 = 7 ಡಿಫ್ರೆನ್ಸ್. ಓಕೆ, 7 1 7 3 21. R = ಎಷ್ಟು ಬಂತು ರೀ? 100 / 3 ಬಂತು. ಈಗ ನಮಗೆ R ಸಿಕ್ತು. ಆಮೇಲೆ P ಗೊತ್ತಿಲ್ಲ, ನಾನು P 100 ತೊಗೊತೀನಿ. ಟೈಮ್ = 2 ವರ್ಷ. ಇವೆರಡು ಸಿಕ್ಕ ಮೇಲೆ ನನಗೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ರೀ? 200 / 3 ಅಂತೇಳಿ ಅಂದಾಗ 200 / 3 ಅಂತ ಸರಳ ಬಡ್ಡಿ ಇಷ್ಟು ಅಂದ್ರೆ 42. ಹಾಗಾದ್ರೆ 100 ಅಂದರೆ ಎಷ್ಟು ಅಂತ ಅವ್ರು ಕೇಳಿದ್ದೀಗ. ಓಕೆ, ಸಿಂಪ್ಲಿಫಿಕೇಷನ್, ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿರಿ. ಎಷ್ಟು ಬಂತು? 42 / 200 × 3 × 100. ಇವೆರಡು 0, ಇವೆರಡು 0, 2 1
21 ಇಂಟು 3 ಅಂದ್ರೆ 63 ರೂಪಾಯಿಗಳು. ಎಷ್ಟು ಅಸಲು? ಎಷ್ಟು? 63. ಆಪ್ಷನ್ ನಂಬರ್ ಸಿ ಎ ಈಸ್ ರೈಟ್. ಓಕೆ, ಡನ್. 4ನೇ ಪ್ರಶ್ನೆಯನ್ನು ನೋಡ್ರಿ. 1224 ಖರೀದಿ ಬೆಲೆ ಇಷ್ಟಾದರೂ ಮಾರಾಟ ಬೆಲೆ ಇಷ್ಟ ಐತೆ, ಹಂಗಾದ್ರೆ ಶೇಕಡಾವಾರು ಲಾಭ ಎಷ್ಟು? ನೋಡಿ, 1024 ಮತ್ತು 1020 ನಡುವೆ ವ್ಯತ್ಯಾಸ ಎಷ್ಟದ ರೀ? 204 ಅದ. ಅಂದ್ರೆ 1020ಕ್ಕೆ 204 ರೂಪಾಯಿ ಆಗಿತ್ತಂದ್ರೆ 100ಕ್ಕೆ ಎಷ್ಟು? ಓಕೆ, ಸಿಂಪಲ್ ನೋಡಿರಿ. 4 5 20 ಅಂದರೆ ಇದು 1 ಇದು 5 5 1 5 2 10 20 ಅಂದ್ರೆ 20% ದಿ ಪ್ರಾಫಿಟ್. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟು 5ನೇ ಪ್ರಶ್ನೆಯನ್ನು ನೋಡಿರಿ. 25 ಮತ್ತು ಸಂಖ್ಯೆ n ನಡುವಿನ ಸರಾಸರಿ ಅನುಪಾತ 15 ಆದರೆ ಅನುಪಾತವು 15 ಮತ್ತು 35 ನಡುವಿನ ಸರಾಸರಿ ಅನುಪಾತ 2 ಪಟ್ಟು ಹೆಚ್ಚು, ಹಾಗಾದರೆ n ಬೆಲೆ ಎಷ್ಟು? ನೋಡಿ, √25 ಇಂಟು n ಮೀನ್ ಪ್ರಪೋರ್ಷನ್ ಅದ. ಓಕೆ, ಇವೆರಡರದು ಈಕ್ವಲ್ ಟು ಎದಕ್ಕೈತೆ ಅಂತಂದ್ರೆ 15 ಇಂಟು 35 ಇದು 2 ಪಟ್ಟು ಐತಂತ. ಅಂದ್ರೆ ನಾ ಈಗ ಹೊರಗಡೆ ತೆಗೆದ್ರೆ ಏನಾಗುತ್ತೆ ನೋಡ್ರಿ, ಈ ರೂಟ್ ಗೆಟ್ ಕ್ಯಾನ್ಸಲ್ ಆಗಿ 25 ಇಂಟು n ಈಕ್ವಲ್ ಟು ಇಲ್ಲಿ 15 ಇಂಟು 32 ಈ ಎರಡಕ್ಕೂ ಸಂಬಂಧ ಐತೆ ಅಂದ್ರೆ ಇಂಟು 4 ಆಯಿತು. ಓಕೆ, ಈಗ 5 5 25 5 3 15. ಓಕೆ, ಇದು 35 ಅದ. ಓಕೆ, 5 1 5 7 35 ಎಷ್ಟು ಉಳಿತು? n ಈಕ್ವಲ್ ಟು 7 3 21 21 4 84 ಇಸ್ ದಿ ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಓಕೆ, ಡನ್. 6ನೇ ಪ್ರಶ್ನೆ 1038 2337 ನೋಡಿರಿ. 1938 2337 ಇವುಗಳಲ್ಲಿ ಕ್ರಮವಾಗಿ 0 ಮತ್ತು 3 ಶೇಷವನ್ನು ಬಿಡುವಂಥ ಅತಿ ದೊಡ್ಡ ಸಂಖ್ಯೆ. ಇಲ್ಲಿ 0 ಬಿಡುತ್ತಂತೆ, ಇಲ್ಲಿ 3 ಬಿಡುತ್ತಂತೆ. ಓಕೆ, ಮೈನಸ್ ಮಾಡಿಬಿಡ್ರಿ. 938 ಇಲ್ಲಿ 2334 ನೋಡಿ. ಕೊನೆಯಲ್ಲಿ ಇರುವಂಥವು ಎರಡು ಸಮಸಂಖ್ಯೆ ಅದಾವ. ಸಮಸಂಖ್ಯೆ ಆಯ್ತಂದ್ರೆ ನಮಗೆ ಬರುವಂಥ ಆನ್ಸರ್ ಕೂಡ ಸಮಸಂಖ್ಯೆ ಆಗಿರಬೇಕು. ಈ 13 ಮತ್ತು 11 ಬೆಸಸಂಖ್ಯೆ ಅದಾವ, ಬರೋಂಗಿಲ್ಲ. ಈಗ 4 ಮಾಡಿದರೆ 6 ನಮಗೆ ಈಸಿ ಅದ. ಎಷ್ಟರಲ್ಲಿ ಅದ ರೀ? 2 ಮತ್ತು 3ರಲ್ಲಿ ಭಾಗ ಹೋಗ್ಬೇಕು. ಓಕೆ, 2ರಲ್ಲಿ ಅಂತೂ ಹೋಗ್ತಾವ. ಅದೇ ರೀತಿ 7ರಲ್ಲಿ ಅಂತಂದರೆ 2 ಮತ್ತು 7. ಓಕೆ, ಇಲ್ಲಿ 2ರಲ್ಲಿ ಹೋಗ್ತಾವ, 7ರಲ್ಲಿ ಹೋಗಂಗಿಲ್ಲ ಅಂದ್ರೆ 14ರಲ್ಲಿ ಹೋಯಿತು. ಆಮೇಲೆ ಉಳಿದಂಥದ್ದು ಯಾವುದು? 6 ನಮ್ಮದು ಆನ್ಸರ್. 6ರಲ್ಲಿ ಇವೆರಡು ಸಂಖ್ಯೆ ಭಾಗ ಹೋಗ್ತಾವ. ಓಕೆ, ಡನ್. 7ನೇ ಪ್ರಶ್ನೆಯನ್ನು ನೋಡಿರಿ. ಸುಧಾಳ ಖರ್ಚು ಅವಳ ಉಳಿತಾಯಕ್ಕಿಂತ 125ರಷ್ಟು ಹೆಚ್ಚಿಗೆ ಇದೆ. ಓಕೆ, ಆಮೇಲೆ ಅವಳ ನೋಡಿ ಫಸ್ಟಿಗೆ ಏನಿಂದ ಬರ್ಕೊಂಡು ಇಲ್ಲಿ ಇನ್ಕಮ್, ಆದಾಯ, ಸೇವಿಂಗ್ ಉಳಿತಾಯ, ಆಮೇಲೆ ಖರ್ಚು. ಓಕೆ ಓಕೆ ಫಸ್ಟಿಗೆ ಅವರ ಸುಧಾಳ ಉಳಿತಾಯಕ್ಕಿಂತ 125 ಹೆಚ್ಚು. ಏನು ಉಳಿತಾಯ ಕಂಪೇರ್ ಮಾಡ್ಯಾರ, ಉಳಿತಾಯ 100 ಅದ. ಅವರ ಖರ್ಚು ಅಂದಾಗ ಅದಕ್ಕಿಂತ 125 ಹೆಚ್ಚು ಅಂದ್ರೆ 225. ಟೋಟಲ್ ಇನ್ಕಮ್ ಎಷ್ಟಾಯ್ತು ರೀ? 325. ಹೌದಾ? ಒಂದು ವೇಳೆ ಇದನ್ನು ನಾವು ಸಿಂಪ್ಲಿಫೈ ಮಾಡ್ಕೊರಿ. ಎಷ್ಟರಲ್ಲಿ? ಡಿವೈಡೆಡ್ ಬೈ 25 ಸಿಂಪ್ಲಿಫೈ ಮಾಡ್ಕೊಂಡ್ರೆ ಏನು ಬಂತು? ಇಲ್ಲಿ 13 ಬಂತು, 4 9 ಬಂತು. ಈಗ ನೆಕ್ಸ್ಟು ಉಳಿತಾಯವು 30 ಇಲ್ಲಿತ್ತಲ್ಲ, ಅವಳ ಖರ್ಚು 14ರಷ್ಟು ಕಡಿಮೆ ಆದರೆ ನೋಡಿರಿ, ಅವಳ ಖರ್ಚು ಏನೈತಲ್ಲ ಇದು 14ರಷ್ಟು ಕಡಿಮೆಯಾದರೆ. ಓಕೆ, ನೆಕ್ಸ್ಟು ಅವರ ಉಳಿತಾಯ 38ರಷ್ಟು ಹೆಚ್ಚಾದರೆ ಅವಳ ಆದಾಯ ಎಷ್ಟು ಹೆಚ್ಚಾಗುತ್ತದೆ? ಇದು ಗೊತ್ತಿಲ್ಲ. ಹೌದಾ? ಓಕೆ, ಈಗ ಮಲ್ಟಿಫಿಕೇಷನ್ ಮಾಡಿ ಕೆಳಗಡೆ ಇಟ್ಕೊಬಿಡ್ರಿ. ಓಕೆ, ಈಕ್ವಲ್ ಟು 13x ಈಕ್ವಲ್ ಟು 38 4 ಅಂದ್ರೆ 152, ಆಮೇಲೆ ಮೈನಸ್ 126. ಉಳಿದದ್ದೆಷ್ಟು? x ಈಕ್ವಲ್ ಟು 26 ಉಳಿತು. ಈ 13 ಈ ಕಡೆ ಬಂದರೆ ಡಿವೈಡೆಡ್ ಬೈ ಆಗುತ್ತೆ.
13 ಒಂದಲೇ 13 ಎರಡರಲ್ಲೇ ಅಂದ್ರೆ ಅವಳ ಆದಾಯದಲ್ಲಿ 2ರಷ್ಟು ಹೆಚ್ಚಿಗೆ ಆಗೈತಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಅದಕ್ಕೆ ವಿಡಿಯೋ ಎಂಡ್ವರೆಗೂ ಕಂಪ್ಲೀಟಾಗಿ ನೋಡಬೇಕಾಗುತ್ತೆ. ಓಕೆ, ಡನ್. ನೆಕ್ಸ್ಟು ಅನುಪಾತದಲ್ಲಿ ಮೊದಲ, ಎರಡನೇ ಮತ್ತು ನಾಲ್ಕನೇ ಸಂಖ್ಯೆಗಳು ಕ್ರಮವಾಗಿ ಮೊದಲ ನೋಡಿ 31 ಅನುಪಾತ 12 ಸಮಾನುಪಾತ, ಮೂರನೇದು ಕೊಟ್ಟಿಲ್ಲ, ನಾಲ್ಕನೇದು ಕೊಟ್ಟಾರ ಒಮ್ಮೆ 156. ಹಾಗಾದ್ರೆ ಮೂರನೆಯ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇವೆರಡಕ್ಕೂ ಸಂಬಂಧದಲ್ಲಿ ಇವೆರಡಕ್ಕೂ ಸಂಬಂಧದ. ಹಾಗಾದ್ರೆ 31 × 156 ಡಿವೈಡೆಡ್ ಬೈ ಈ ಎಕ್ಸನ್ನು ಇಲ್ಲಿ ಇಟ್ಕೊಂಡ್ರೆ ಡಿವೈಡೆಡ್ ಬೈ 12 ಆಯಿತು. ಹೌದಾ? 12 ಒಂದಲೇ 12, ಆಮೇಲೆ 12 3 36. 31 × 13 ಅಂತಂದ್ರೆ 403 is the third number. Option number C is right. Done. ನೆಕ್ಸ್ಟ್ 19ನೇ ಪ್ರಶ್ನೆ ಸಿಂಪ್ಲಿಫಿಕೇಷನ್. 12 ಒಂದಲೇ 12, 5 60 -5 -9, 8 4 32 ಅಂತಂದ್ರೆ 32 41 46 -46. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಡನ್. ಓಕೆ, ನೆಕ್ಸ್ಟು ಅಂಗಡಿಯವನು 5 ಖರೀದಿಸಿ 3 ಉಚಿತ ಎಂದು ಹೇಳುತ್ತಾನೆ. 5 ಖರೀದಿಸಿ 3 ಉಚಿತ ಅಂದರೆ ಟೋಟಲ್ ಎಷ್ಟಾಯಿತು? 8 ಆಯಿತು. ಹೌದು, ಇಲ್ಲ ಟೋಟಲ್ 8 ಆಯ್ತು. ಅಂದ್ರೆ ಅವ 8 ತೊಗೊಂಡ್ರೆ 3 ಫ್ರೀ ಅಂತ ಅವನಿಗೆ 100 ಎಷ್ಟು? 8 ಒಂದಲೇ 8, 12 ಬರೀಲಿ ಅಂತಂದ್ರೆ 12 36 ಪ್ಲಸ್ 1 ಅಂದರೆ 37. ಅದು ಅವರಿಗೆ ರಿಯಾಯಿತಿ ಶೇಕಡ ಎಷ್ಟು ಅಂದರೆ 37.5%. ಓಕೆ, ನೆಕ್ಸ್ಟ್ 11ನೆಯ ಪ್ರಶ್ನೆ 2% ಆಫ್ 300 ಅಂದರೆ 2 ಒಂದಲೇ 2 5ರಲ್ಲಿ 10 150. ಈ ಕಡೆ ಪರ್ಸೆಂಟ್ ಇದೆ 2 0 ಅಂದರೆ 15,000. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಓಕೆ, ಡನ್. ಮೊಹಮ್ಮದ್, ಆಶೀಶ್ ಮತ್ತು ಕಿರಣ್ 3 ಜನ ಅದರ 46 kg. ಎಷ್ಟದ ರೀ? 3 × 46. ನೆಕ್ಸ್ಟು ಮೊಹಮ್ಮದ್, ಆಶೀಶ್ 40 ಅದರ. ಆಶೀಶ್ ಮತ್ತು ಕಿರಣ್, ಆಶೀಶ್ ಡಬಲ್ ಸಲ ಅದನ್ನು ಅವನು ಕೇಳಿರ್ತಾರೆ 42. 40 + 42 ಅಂತಂದ್ರೆ 82 × 2 ಮೈನಸ್, ಹೌದಾ? 160 ಅಂದ್ರೆ 100 ಎಷ್ಟಾಯ್ತು? 164 ಮೈನಸ್ 138 ಅಂದರೆ ಆಶೀಶ್ ಅವರ ತೂಕ 26 kg. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ ಕ್ವಶನ್ ನೋಡಿರಿ. 153 ಕುರ್ಚಿಗಳನ್ನು ಮಾಡಿ 53 ಕುರ್ಚಿಗಳನ್ನು ಮಾರಾಟದ ಬೆಲೆಗೆ ಸಮಾನ ಲಾಭವನ್ನು ಪಡೆದರೆ ಅವನ ಶೇಕಡ ಲಾಭ ಎಷ್ಟು? ನೋಡಿರಿ, 153 ಅಂತಂದಾನ ಅವನಿಗೆ ಏನಾಗೈತೆ ರೀ? 53 ಹೆಚ್ಚು ಪಡೆದಾನ ಅಂದ್ರೆ ಉಳಿದದ್ದು ಎಷ್ಟು? ಇಲ್ಲಿ 100%. ಹೌದಾ? ಅವ್ನು ಪಡೆದದ್ದು ಲಾಭ ಎಷ್ಟು? 100ಕ್ಕೆ ಎಷ್ಟು ಹೆಚ್ಚಾಗೈತಿ? 53 ಹೆಚ್ಚಾಗೈತೆ ಅಂದ್ರೆ ಅವನು 53ರಷ್ಟು ಏನು ಪಡೆದಾನ? ಲಾಭವನ್ನು ಪಡೆದಾನ. ಹೌದು, ಇಲ್ಲ ಡೈರೆಕ್ಟಾಗಿ. ಡನ್. ಓಕೆ, ನೀವು ಹಿಂಗೂ ಮಾಡ್ಬೋದು ನೋಡಿರಿ. ಅವನು ಎಷ್ಟಾಗೈತೆ ರೀ? 100 ಇದ್ದದ್ದು 153 ಆಗೈತೆ ಅಂದ್ರೆ ಎಷ್ಟು ಹೆಚ್ಚಾಗೈತಿ? 53 ಹೆಚ್ಚಾಗೈತೆ ಅಂದ್ರೆ ಅದೇ ನಮ್ಮದು ಅವನಿಗೆ ಲಾಭ. 14ನೆಯ ಪ್ರಶ್ನೆಯನ್ನು ನೋಡಿರಿ. ಒಂದು ತರಗತಿಯಲ್ಲಿ 20 ಹುಡುಗರು, ಸರಾಸರಿ 75 ಅಂಕಗಳು ಮತ್ತು 30 ಹುಡುಗಿಯರಲ್ಲಿ ಹುಡುಗಿಯರ ಸರಾಸರಿ 85. ತರಗತಿಯ ಒಟ್ಟು ಸರಾಸರಿ ಎಷ್ಟು? ನೋಡಿರಿ, 20 ಹುಡುಗರದಾರಲ್ಲ. ಓಕೆ, 20 ಹುಡುಗರದು ಎಷ್ಟದ ರೀ? 75 ಅದ. ಅದೇ ರೀತಿ 30 ಹುಡುಗಿಯರದು ಎಷ್ಟದ ರೀ? 85 ಅದ. ಆಮೇಲೆ ಈಗ ಸಿಂಪ್ಲಿಫೈ, ಈ 0 ಹೋಯಿತು. 2 3 ಅಂತಂದ್ರೆ 5 ಆಯಿತು. ಈಗ ಮಲ್ಟಿಫಿಕೇಷನ್ ಮಾಡಿದ್ರೆ ಎಷ್ಟು ಬಂತು? 75 × 2 ಅಂದ್ರೆ 150, ಇದು 255. ಟೋಟಲ್ ಕೂಡಿಸ್ರಿ 405 ಆಯಿತು ಒಟ್ಟು ಸಂಖ್ಯೆ. ಈಗ ಎವರೇಜ್ ಅಂತಂದಾಗ 405 ಡಿವೈಡೆಡ್ ಬೈ 5 ಅಂದ್ರೆ 5 8 5 1 ಅಂದ್ರೆ ಟೋಟಲ್ ಒಟ್ಟು ವಿದ್ಯಾರ್ಥಿಗಳ ಸರಾಸರಿ 81. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಡನ್. ನೆಕ್ಸ್ಟ್ 9, 18 ಮತ್ತು 23ರಿಂದ ಭಾಗಿಸಿದಾಗ ಪ್ರತಿಯೊಂದರಲ್ಲಿಯೂ
5 ಶೇಷವನ್ನು ಉಳಿಸುವ 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು? ನೋಡಿರಿ, 5 ಉಳಿಸ್ತಂತಂದ್ರೆ ಎಲ್ಲದ್ರಾಗ -5 ಮಾಡಿಬಿಡ್ರಿ. ಹೌದಿಲ್ಲ? 4 ಆಪ್ಷನ್ ಒಳಗೆ 5 ತೆಗೆದ್ರೆ ಎಷ್ಟು ಉಳಿತೈತೆ ರೀ? ಒಂದನೇದು 9,936 ಉಳಿತು. ಆಮೇಲೆ 9,916 ಉಳಿತು ಸೆಕೆಂಡ್ ಒನ್. ಆಮೇಲೆ ಮೂರನೇದು 9,958. ಆಮೇಲೆ 9,930. ಈಗ ಫಸ್ಟಿಗೆ ನಾವು 9ರಿಂದ ಭಾಗ ಹೋಗ್ಬೇಕು. ಇದು 9ರಿಂದ ಭಾಗ ಹೋಗುತ್ತೆ ನೋಡ್ರಿ. 9 ಅಂದ್ರೆ 18, 9 27 ಇದು ಹೋಗುತ್ತೆ. ಆಮೇಲೆ ಇದು 9 ಅಂದ್ರೆ 9, 18, 19, 25 ಆಗುತ್ತೆ. ಇದು ಹೋಗಂಗಿಲ್ಲ. ನೆಕ್ಸ್ಟು ಇದು /9 ಇದು ಹೋಗುತ್ತೆ ನೋಡ್ರಿ. ಇದು 0, ಇದು 9, 18, 21 ಇದು ಹೋಗಂಗಿಲ್ಲ, ಇದು ಹೋಗಂಗಿಲ್ಲ. ಅದನ್ನು ನಮಗೆ ಉಳಿದಷ್ಟು ಒಂದೇ ಆಪ್ಷನ್ ಯಾವುದು? 1940, 9,941. ಒಂದರಲ್ಲೇನೇ ಮಾಡ್ಕೊಂತವು, ಎಲ್ಲದರಲ್ಲೇ ಭಾಗಿಸ್ಕೊತ ಕೂಡಬಾರ್ದು. ಓಕೆ, ಡನ್. 15 ಮುಗೀತು. 16 2 ಸಿಲಿಂಡರ್ಗಳ ಬೇಸ್ ಅಂದರೆ ಪಾದದ ತ್ರಿಜ್ಯಗಳ ಅನುಪಾತ 4:5 ಆಗಿದ್ದರೆ ಅವುಗಳ ಎತ್ತರ 5:2 ಆಗಿದೆ. ಹಾಗಾದರೆ ಘನಾಕೃತಿಯ ಅನುಪಾತ ಸಿಲಿಂಡರ್ ಕೊಟ್ಟಾರಂತಂದ್ರೆ ಅದರ ವ್ಯಾಲ್ಯೂಮ್ ಫಾರ್ಮುಲಾ ಏನದ ರೀ? ವ್ಯಾಲ್ಯೂಮ್ ಅಂತಂದ್ರೆ ಏನದ ರೀ? πr1² ಆಮೇಲೆ h1 2 ಅದಾವ ಈಗ. ಹೌದಾ? ಅನುಪಾತಗಳು ಅದೇ ರೀತಿ. ಆಮೇಲೆ πr2² ಆಮೇಲೆ h2. ಇಲ್ಲಿ ಪೈ ಗೆಟ್ ಕ್ಯಾನ್ಸಲ್ ಆಯಿತು. ಹೌದಾ? ಇನ್ನು ಉಳುಕಿದ್ದು ಏನೇನದಾವ ನೋಡ್ರಿ. r = ಏನದಾವ? ತ್ರಿಜ್ಯ 4, 5 ಹೋಲ್ ಸ್ಕ್ವೇರ್. ಓಕೆ, ಇಂಟು ಇದು 5/2. ಡನ್. ನೆಕ್ಸ್ಟು 4 4 16 / 5 25. ಇದು 5/2. 2 1 2 8 5 1 5 5 ಅಂದ್ರೆ 8 / 5 ಅಂತಂದ್ರೆ 8:5. ಅವುಗಳದು ಎಷ್ಟು ಬಂತು? 8:5. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿ ಕ್ವಶನ್ಗಳು ಬರ್ತಾವೆ ಅಂತೇಳಿ ಅಜ್ಯೂಮ್ಷನ್ ಮಾಡಬೇಕು. ಓಕೆ, ಡನ್. 17ನೇ ಪ್ರಶ್ನೆ. ಒಬ್ಬ ವ್ಯಕ್ತಿ ಪುಣೆಯಿಂದ ಮುಂಬೈಗೆ 78 ಕಿಲೋಮೀಟರ್ ವೇಗದಲ್ಲಿ ಹಿಂತಿರುಗುವಾಗ 91 ಕಿಲೋಮೀಟರ್ ವೇಗದಲ್ಲಿ ಬಂದರೆ ಇಡೀ ಸರಾಸರಿ ವೇಗ ಎಷ್ಟು ಕಿಲೋ ಅಂದ್ರೆ ಸರಾಸರಿ ವೇಗ ಅಂತಂದಾಗ 2xy / x + y ನಮ್ಮದಿದು ಫಾರ್ಮುಲಾ. ಓಕೆ, ಆಮೇಲೆ 2 × 78 ಆಮೇಲೆ 91 / x + y. ಇವು ಎರಡನ್ನು ಕೂಡಿಸ್ರಿ. 78 + 91 ಅಂದ್ರೆ 169. ಈಗ 13ರಲ್ಲಿ ಹೋಗುತ್ತೆ ನೋಡಿರಿ. 13ರಲ್ಲಿ 13 7 91, 13 1 13 6 78. 2 × 6 × 7 ಅಂತಂದ್ರೆ 84. ಅವನ ಸರಾಸರಿ ವೇಗ 84 km/h. ಆಪ್ಷನ್ ನಂಬರ್ ಎ ಈಸ್ ರೈಟ್. ಡನ್. ಓಕೆ, 18ನೇ ಪ್ರಶ್ನೆ. 4 1 4 2 ಅಂದ್ರೆ ಈ ಕಡೆ 16 + 2 - 4 3 12 ಅಂದ್ರೆ 18 - 12 ಅಂತಂದ್ರೆ ನಮಗೆ ಉಳಿದೆಷ್ಟು? 6. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ನೆಕ್ಸ್ಟ್ 19ನೇ ಪ್ರಶ್ನೆ. ಮನೀಶ್ ಅವರು ಸಾಮಾನ್ಯ ವೇಗಕ್ಕಿಂತ ಎಷ್ಟು 1/3 ಇಲ್ಲಿ ನೋಡಿರಿ, ಇಲ್ಲಿ ನಂಬರ್ ಮಿಸ್ಟೇಕ್ ಐತಿ. 1/3ರಷ್ಟು ಕಾರನ್ನು ಓಡಿಸಿದರೆ ಸಿಟಿ 36 ನಿಮಿಷಗಳು ತಡವಾಗಿ ತಲುಪೋನು. ಹಾಗಾದರೆ ನಾರ್ಮಲ್ ವೇಗನಾಗ ಹೋದರೆ ಎಷ್ಟು? 1/3 ಒಳಗೆ ಹೊಂಟಾನ ಅಂದ್ರೆ ಸ್ಪೀಡು ಟೈಮು. ಈಗ ಸ್ಪೀಡು ನಮ್ಮದು 1 ಅದ. ಆಮೇಲೆ ಹೌದಾ, ಇಲ್ಲಿ 3 ಇದ್ದದ್ದು 1 ಆಗೈತಿ. ಟೈಮ್ ಏನಾಗೈತಿ? ಇಲ್ಲಿ 1 ಇದ್ದದ್ದು 3 ಆಗುತ್ತೆ. ವೇರಿಯೇಷನ್ ಎಷ್ಟು ಅದ ರೀ? 2 ಅದ. 2 ಅಂದ್ರೆ 36 ನಿಮಿಷ ಹೋಗ್ಯಾನ. ನನಗೆ ಬೇಕಾಗಿತ್ತು 1 ಅಂದರೆ ಎಷ್ಟು? 18 ನಿಮಿಷಗಳಿಗೆ ಅವನು ತಲುಪುವನು. ಓಕೆ, ಡನ್. 20ನೇ ಪ್ರಶ್ನೆ. ಅಸಲು ಮೊತ್ತದ ಸರಳ ಬಡ್ಡಿ 3 ವರ್ಷಗಳಿಗೆ 7ರಷ್ಟು ಅಂದ್ರೆ 3 ವರ್ಷಕ್ಕೆ 7ರಷ್ಟು ಅಂದರೆ ಎಷ್ಟಾಯಿತು? 21. ಆ 21 ಅಂದ್ರೆ ಅವ್ರು ಕೊಟ್ಟಾರ 714 ಅಂತೇಳಿ. ಹೌದಾ? ಅವ್ರು ಕೇಳಿದ್ದೇನು? 100 ಅಂದರೆ ಎಷ್ಟು? ಇದಕ್ಕೆ ಇಂಟು
34 ಮಾಡ್ಯಾರಂದ್ರೆ ಇದಕ್ಕೂ 34 ಮಾಡಿದರೆ ಎಷ್ಟು ಬಂತು? 3400. ಸೊ ಇದು ಇದರದ್ದು ಆನ್ಸರ್ ಆಪ್ಷನ್ ನಂಬರ್ ಎ ಈಸ್ ರೈಟ್. ಸೊ ಎಲ್ಲರಿಗೂ ಹೇಳುವಂಗೆ ಇವತ್ತಿನ ನಾವು ಇಲ್ಲಿಯವರೆಗೂ ಏನು ಮಾಡಿದ್ದೀವಿ ಅಂತಂದ್ರೆ 4th ಫೆಬ್ರವರಿ 2025ರಿಂದ 25 ಫೆಬ್ರವರಿಯಿಂದ 2025ರವರೆಗೆ ಟೋಟಲ್ಲು 42 ಶಿಫ್ಟ್ಗಳನ್ನು ಅನಲೈಸಿಸ್ ಮುಗಿತು ನಮ್ಮದು. ಹೌದಾ? ಇನ್ಮೇಲೆ 100+ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಈ 42 ಶಿಫ್ಟ್ಗಳಲ್ಲಿನ ಆಯ್ಕೆ ಮಾಡಿಕೊಂಡು ನೆಕ್ಸ್ಟ್ ನಾನು ಕ್ಲಾಸಲ್ಲಿ ತರ್ತೀನಿ. ಓಕೆ, ಯಾರೇನೋ ಪ್ರೀವಿಯಸ್ ಕ್ಲಾಸಸ್ ನೋಡಿಲ್ಲ ನೋಡಿರಿ, ಮತ್ತೆ ಮುಂದಿನ ಕ್ಲಾಸಲ್ಲಿ ಬರ್ತೀನಿ. ಜೈ ಹಿಂದ್.